ಕಲಬುರಗಿ ಜಿಲ್ಲೆಯಾದ್ಯಂತ ಬೀದಿ ನಾಯಿಗಳ ಹಾವಳಿ ತಡೆಗಟ್ಟುವ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕ ಗೋಶಾಲೆ ಬೀದಿ ನಾಯಿಗಳ ನಿರ್ವಹಣಾ ಕೇಂದ್ರ ಪ್ರಾರಂಭಿಸಲು ಮುಂದಾಗಿದ್ದೇವೆ ಎಂದು ಕಲ್ಯಾಣ ಕರ್ನಾಟಕ ಪ್ರಾಣಿ ದಯಾ ಹಾಗೂ ಗೋ ಸೇವಾ ಸಂಸ್ಥೆಯ ಪದಾಧಿಕಾರಿಗಳು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಸೇರಿದಂತೆ ಎಲ್ಲಾ ತಾಲೂಕುಗಳಲ್ಲಿ ಸಾರ್ವಜನಿಕರ ಮೇಲೆ ಚಿಕ್ಕ ಪುಟ್ಟ ಮಕ್ಕಳ ಮೇಲೆ ಬೀದಿ ನಾಯಿಗಳ ಹಾವಳಿಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯು ಸುಮಾರು 1 ರಿಂದ 1.5 ಎಕರೆ ಜಾಗದಲ್ಲಿ ಬೀದಿ ನಾಯಿಗಳ ಹಾವಳಿಯನ್ನು ತಡೆಗಟ್ಟುವ ಮತ್ತು ಅವುಗಳ ನಿರ್ವಹಣೆ, ಊಟ ಉಪಚಾರ ಅಲ್ಲದೆ ಅವುಗಳ ಅನಾರೋಗ್ಯದ ಪ್ರತ್ಯೇಕವಾಗಿ ಆಸ್ಪತ್ರೆ ಸೇರಿದಂತೆ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಡುವ ಸ್ಥಳವನ್ನು ನಾವು ನೀಡಲು ಸಿದ್ಧರಾಗಿದ್ದು, ಪ್ರತಿ ವರ್ಷ ಬೀದಿ ನಾಯಿಗಳ ಹಾವಳಿಯಿಂದ ತತ್ತರಿಸಿರುವ ಚಿಕ್ಕ ಪುಟ್ಟ ಮಕ್ಕಳಿಗೆ ಆಗಿರಬಹುದು, ಹಿರಿಯರು, ಮಹಿಳೆಯರಾಗಿರಬಹುದು, ಈ ಎಲ್ಲಾ ಜನರ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯ ಕೈಗೊಳ್ಳಲು ನಮ್ಮ ಸಂಸ್ಥೆ ಬದ್ಧವಾಗಿದೆ ಎಂದರು. ಆದರೆ ಇವತ್ತು ಒಟ್ಟಾರೆ ಕಲಬುರಗಿ ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿಯನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಇಲ್ಲಿವರೆಗೆ ಜಿಲ್ಲಾಡಳಿತ ಆಗಿರ್ಬೋದು, ಮಹಾನಗರ ಪಾಲಿಕೆ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಒಂದು ವ್ಯವಸ್ಥಿತವಾಗಿ ಯಾವ ರೀತಿ ಆ ಚಿಕ್ಕ ಪುಟ್ಟ ಮಕ್ಕಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಶಾಲಾ ವಿದ್ಯಾರ್ಥಿಗಳಾಗಿರ್ಬೋದು, ಇವತ್ತು ಹಿರಿಯರಾಗಿರ್ಬೋದು, ನಿವೃತ್ತಿ ಆದಂಥ ಅಧಿಕಾರಿಗಳಾಗಿರ್ಬೋದು, ರಸ್ತೆ ಮೇಲೆ ಹೋಗ್ತಾ ಇರ್ತವೆ, ತರಕಾರಿ ತೊಗೊಳೋದಾಗಿರ್ಬೋದು, ಮಾಂಸ ಖರೀದಿ ಮಾಡೋಕ್ಕಾಗಿರ್ಬೋದು, ಬೇರೆ ಏನೋ ಒಂದು ತರಕಾರಿ ಜೊತೆಯಲ್ಲಿ ನಾವು ಹೋಗೋ ಸಂದರ್ಭದಲ್ಲಿ ಬೀದಿ ನಾಯಿಗಳು ಸಡನ್ನೇ ಬಂದು ಹಿಡಿದ್ಬಿಡ್ತವೆ. ಈ ಥರ ಪ್ರಕರಣಗಳು ಈಗಾಗಲೇ ಪತ್ರಿಕೆಯಲ್ಲೂ ಕೂಡ ನಾವು ಭಾಳಷ್ಟು ಜನ ನೋಡಿದ್ದೇವೆ. ಹಾಗಾಗಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಗೋಶಾಲೆಯಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಪ್ರಾಣಿ ದಯಾ ಗೋ ಸೇವಾ ಸಂಸ್ಥೆ ವತಿಯಿಂದ ಕಲ್ಯಾಣ ಕರ್ನಾಟಕ ಗೋಶಾಲೆಯನ್ನು ಆಲ್ರೆಡಿ ಇವತ್ತು ಸೆಪ್ಟೆಂಬರ್ 17, 2021ರಲ್ಲಿ ಗೋಶಾಲೆಯನ್ನು ಅಂದಿನ ದಿನ ನಾವು ಕಲ್ಯಾಣ ಕರ್ನಾಟಕ ಉತ್ಸವದ ಸಂದರ್ಭದಲ್ಲಿ, ಶುಭ ಸಂದರ್ಭದಲ್ಲಿ ಅಂದು ಕಲಬುರಗಿ ಗ್ರಾಮೀಣ ಮೀಸಲು ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಬಸವರಾಜ ಮತ್ತಿಮೂಡವರ ಅಮೃತಾಸ್ತ್ರದಿಂದ ಇವತ್ತು ಅದನ್ನು ಲೋಕಾರ್ಪಣೆಗೊಂಡ ಮೇಲೆ ಸುಮಾರು ಇಲ್ಲಿವರೆಗೆ 40 ಹಸುಗಳನ್ನು ನಾವು ಈಗಾಗಲೇ ನಮ್ಮ ಗೋಶಾಲೆಯಲ್ಲಿ ಆವರಣದಲ್ಲಿ ಈಗಾಗಲೇ ಇದ್ದಾವೆ. ಅದ್ರ ಜೊತೆಯಲ್ಲಿ ಇವತ್ತು ಇಲ್ಲಿವರೆಗೆ ನಮಗೆ ಸರ್ಕಾರದಿಂದ 2,51,000 ಈ ಹಸುಗಳಿಗೆ ಪುಣ್ಯಕೋಟಿ ಯೋಜನೆ ಅಡಿಯಲ್ಲಿ ನಮಗೆ ನಮ್ಮ ಸಂಸ್ಥೆಗೆ ಈಗಾಗಲೇ ನೀಡಿರ್ತಾರೆ. ಆದರೆ ವಿಶೇಷವಾಗಿ ನಮ್ಮ ಸಾದಿಕ್ ಅಲಿ ದೇಶ್ಮುಖ್ ಅವರು, ಅವರ ಗೆಳೆಯರು ಎಲ್ಲರೂ ಸೇರಿ ಒಂದು ಪ್ರಾಜೆಕ್ಟನ್ನು, ಒಂದು ವಿಶೇಷವಾದಂಥ ಪ್ರಾಜೆಕ್ಟನ್ನು ಅವರು ಯಾಕೆ ಮಾಡಬಾರ್ದು ಕಲಬುರಗಿಯಲ್ಲಿ ಅನ್ನುವಂಥ ಒಂದು ಆಲೋಚನೆ. ಇದರ ಜೊತೆಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಗೋಶಾಲೆಯ ಒಂದು ಸರ್ವೆ ನಂಬರ್ 131/1ರಲ್ಲಿ ಇನ್ನೂ ಸುಮಾರು 1.5 ಎಕರೆ ಜಾಗನ ಉಳಿದಿರ್ತದೆ. ಹಾಗಾಗಿ ಆ ಜಾಗದಲ್ಲಿ ಒಂದು ಹೊಸ ಯೋಜನೆಯನ್ನು ತರಬೇಕನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಅವರು ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಮಾಧ್ಯಮ ಮೂಲಕವಾಗಿ ಇದನ್ನು ಹೇಳೋ ಮೂಲಕವಾಗಿ ಜಿಲ್ಲಾಡಳಿತ ಮತ್ತು ವಿಶೇಷವಾಗಿ ಪ್ರಿಯಾಂಕ್ ಖರ್ಗೆಜಿಯವರು ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಲ್ಲರೂ ಕೂಡ ಇದಕ್ಕೆ ಸಹಕಾರ ನೀಡಬೇಕನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದಾವೆ. ವಿಶೇಷವಾಗಿ ಅಲ್ಲಿ ಈ ಡಾಗ್ ಶೆಲ್ಟರ್ಸನ್ನು ಪ್ರಾರಂಭಿಸಬೇಕಂತೇಳಿ ನಾವು ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಅಲ್ಲಿ ಏನಾಗುತ್ತದೆ ಅಂದರೆ, ಅಲ್ಲಿ ಒಂದು ಈ ಬೀದಿ ನಾಯಿಗಳಾಗಿರ್ಬೋದು ಮತ್ತು ಬೇರೆ ಯಾವುದೇ ರೀತಿಯ ಹಸುಗಳಾಗಿರ್ಬೋದು, ಅದಕ್ಕೆ ಸಪ್ರೇಟ್ ಆದಂಥ ಆಪ್ರೇಷನ್ ಥಿಯೇಟರು ಕೂಡ ಅಲ್ಲಿ ನಾವು ಸಿದ್ಧಪಡಿಸ್ತೇವೆ. ಅದ್ರ ಜೊತೆಯಲ್ಲಿ ಅದೇ ರೀತಿಯಾಗಿ ಕ್ರಿಮಿನೇಷನ್ ಅನ್ನುವಂಥ ಇದೊಂದು ಯಂತ್ರವು ಕೂಡ ಅಲ್ಲಿ ಅಳವಡಿಸ್ತೇವೆ. ಅಂದರೆ ಯಾವುದೇ ಪ್ರಾಣಿಯು ಕೂಡ ಅಲ್ಲಿ ನಿಧನದಂಥ ಅನಾರೋಗ್ಯದಲ್ಲಿ ಇದಾದಂಥ ಸಂದರ್ಭದಲ್ಲಿ ಇದನ್ನು ಬಳಕೆ ಮಾಡ್ತೇವೆ. ಅದಾದಮೇಲೆ ಈ ಥರ ಶೆಲ್ಟರ್ಸ್ಗಳನ್ನು ನಾವು ಅಲ್ಲಿ ಸಿದ್ಧಪಡಿಸ್ತೇವೆ ಡಾಗ್ಸ್ಗಳಿಗೆ, ಅಗ್ರೆಸಿವ್ ಡಾಗ್ಸ್ಗಳಿಗೆ. ಈ ಥರ ಶೆಲ್ಟರ್ಸ್ಗಳನ್ನು ನಾವು ಅಲ್ಲಿ ಮಾಡ್ತೇವೆ. ಇಲ್ಲ, ಮಾಡಬೇಕನ್ನೋಂಥದ್ದು ಇದು ಒಂದು ಹೊಸದೊಂದು ಮಾಡಬೇಕು ಅನ್ನೋಂಥ ಆಲೋಚನೆ ಇಟ್ಕೊಂಡು ಜಿಲ್ಲಾಡಳಿತ ನಮಗೆ ಅದನ್ನು ಅವಕಾಶ ಕೊಟ್ಟರೆ ನಾವು ಮಾಡ್ತೇವೆ ಅನ್ನೋಂಥ ಒಂದು ಮನವಿಯನ್ನು ಕಾರ್ಪೊರೇಷನ್ ಕಮಿಷನರ್ ಲಾಸ್ಟ್ ಇಯರ್ 25 ಲಕ್ಷ ಖರ್ಚು. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ,
ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.